ಏನಕ್ಕೋಸ್ಕರ ಸಾಯಿಲ್ ಟೆಸ್ಟ್ ಮಾಡ್ತೀವಿ? ಈಗ ಫಿಲ್ಲಿಂಗ್ ಸಾಯಿಲ್ ಇದೆಯಾ, ಮ್ಹೂ. ಒರಿಜಿನಲ್ ಸಾಯಿಲ್ ಇದೆಯಾ ಅಂತ ಕಂಡುಹಿಡಿಬೋದು. ಬೇರಿಂಗ್ ಕೆಪಾಸಿಟಿ ಕಂಡುಹಿಡಿಬೋದು. ಎಷ್ಟು ಸ್ಟೀಲ್ ಹಾಕಬೇಕು, ಎಷ್ಟು ರಾಡ್ಸ್ ಹಾಕಬೇಕು, ಯಾವ ಥರ ಪಿಲ್ಲರ್ ಹಾಕಬೇಕು, ಇದು ಡೆಪ್ತ್ ಎಷ್ಟು ಹೋಗ್ಬೇಕು ಒಳಗಡೆ, Correct. ಅದೆಲ್ಲ ಗೊತ್ತಾಗುತ್ತೆ. ಖರ್ಚು ಜಾಸ್ತಿ ಕಮ್ಮಿ ಆಗುತ್ತೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿದ್ರಿಂದ. ಸೊ ಎಲ್ಲಿ ಹಾರ್ಡ್ ಸಾಯಿಲ್ ಸ್ಟಾರ್ಟ್ ಆಗುತ್ತೆ ಹಾಂ ಸರ್. ಅಲ್ಲಿ ನೀವು ಅರ್ಥ ಮಾಡ್ಕೊಂತೀರಾ ವಿ ಹ್ಯಾವ್ ಟು ಸ್ಟಾಪ್ ಅಂತ. ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡೋಣ ಪ್ರೋಸೆಸ್ನ. Hi, this is Salman WTBI from WTBI India Private Limited. Today we are at Manyata by Earth Song project. So we are testing the soil here. So let's see how the process actually works. ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಆಯ್ತು. ಸೊ ಈಗ ಸಾಯಿಲ್ ಟೆಸ್ಟಿಂಗ್ ಮಾಡ್ತಾ ಇದ್ದೀವಲ್ಲ, ಸೊ ವಿ ಆರ್ ಡೂಯಿಂಗ್ ಸಾಯಿಲ್ ಟೆಸ್ಟ್ ಹಿಯರ್. ಸೊ ವಾಟ್ ಈಸ್ ದ ಬೇಸಿಕ್ ರಿಕ್ವೈರ್ಮೆಂಟ್, ಲೈಕ್ ಏನಕ್ಕೋಸ್ಕರ ಸಾಯಿಲ್ ಟೆಸ್ಟ್ ಮಾಡ್ತೀವಿ? ಸರ್, ಈಗ ಸೈಟಲ್ಲಿ ಫಿಲ್ಲಿಂಗ್ ಸಾಯಿಲ್ ಇದೆಯಾ, ಒರಿಜಿನಲ್ ಸಾಯಿಲ್ ಇದೆಯಾ ಅಂತ ಕಂಡುಹಿಡಿಬೋದು ಫಸ್ಟ್ ಥಿಂಕ್. ಓಕೆ. ಸೆಕೆಂಡ್ ಏನಂದರೆ ಅದು ಬೇರಿಂಗ್ ಕೆಪಾಸಿಟಿ ಕಂಡುಹಿಡಿಬೋದು. ಎಷ್ಟು ಸ್ಟೀಲ್ ಹಾಕಬೇಕು, ಎಷ್ಟು ರಾಡ್ಸ್ ಹಾಕಬೇಕು, ಮತ್ತು ಯಾವ ಥರ ಇದು ಪಿಲ್ಲರ್ ಹಾಕಬೇಕು, ಇದು ಡೆಪ್ತ್ ಎಷ್ಟು ಹೋಗ್ಬೇಕು ಒಳಗಡೆ, ಅದೆಲ್ಲ ಗೊತ್ತಾಗುತ್ತೆ. ಆಮೇಲೆ ಇದು ಬೇರಿಂಗ್ ಕೆಪಾಸಿಟಿಲಿ ಸ್ಟೀಲು ಟನ್ಗಟ್ಲೆ ಹಾಕ್ತಾರೆ. ಕರೆಕ್ಟ್. ಅದರಲ್ಲಿ ನಾವು ಎಷ್ಟು ಬೇಕು ಅಷ್ಟೇ ಹಾಕಬಹುದು. ಕರೆಕ್ಟ್. ಜಾಸ್ತಿ ಟನ್ ಹಾಕಕ್ಕೂ ಖರ್ಚು ಜಾಸ್ತಿ ಕಮ್ಮಿ ಆಗುತ್ತೆ ಸಾಯಿಲ್ ಟೆಸ್ಟಿಂಗ್ ಮಾಡಿಸೋದ್ರಿಂದ. ಓಕೆ. ಮತ್ತೆ ಎಷ್ಟು ಹಳೇದು ಅಂತ ಗೊತ್ತಾಗುತ್ತೆ ಅಣ್ಣ? ಅದು ಒರಿಜಿನಲ್ ಸಾಯಿಲು ಫಿಲ್ಲಿಂಗ್ ಸಾಯಿಲಲ್ಲೇ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ. ಸೊ ಮಿನಿಮಮ್ಮು ಎಷ್ಟು ಡೆಪ್ತ್ ಇರಬೇಕು ಸಾಯಿಲ್ ಟೆಸ್ಟ್ ಮಾಡೋ ಟೈಮಲ್ಲಿ? ನೀವು ಎಷ್ಟು ಡೆಪ್ತ್ ಹೊಡಿಬೇಕು, ಆರ್ ಇಟ್ ಇಸ್ ಡಿಪೆಂಡ್ ಆನ್ ದಿ ಹಾರ್ಡ್ನೆಸ್ ಆಫ್ ದಿ ಸಾಯಿಲ್? ಹೌದು ಸರ್. ಹಾರ್ಡ್ ಇದ್ರೆ ಕಮ್ಮಿ ಡೆಪ್ತ್ ಹೋಗುತ್ತೆ. ಓಕೆ. ಈಗ ಲೂಸ್ ಇದ್ರು 6 ಮೀಟರ್ ಹೋಗುತ್ತೆ. ಓಕೆ. ನಾವು 18 ಫೀಟ್ ಹೋಗ್ತೀವಿ. 18 ಫೀಟ್ ಲೂಸ್ ಇದ್ರೆ. ಓಕೆ. ಸಪೋಸ್ ಅಷ್ಟರೊಳಗೆ ಹಾರ್ಡ್ ಸ್ಟಾರ್ಟ್ ಸಿಕ್ತಂದ್ರೆ ಅಲ್ಲಿ ಸ್ಟಾಪ್ ಮಾಡ್ತೀವಿ. ಸೊ ಎಲ್ಲಿ ಹಾರ್ಡ್ ಸಾಯಿಲ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೀವು ಅರ್ಥ ಮಾಡ್ಕೊಂತೀರಾ ವಿ ಹ್ಯಾವ್ ಟು ಸ್ಟಾಪ್ ಅಂತ. ಅದರ್ವೈಸ್ ನಿಮ್ದು ಅದು ಏನು ಎಕ್ವಿಪ್ಮೆಂಟ್ಸ್ ಇದೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓಕೆ. ಸೊ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡೋಣ ಪ್ರೋಸೆಸ್ನ. ಸೊ ಫಸ್ಟ್ ನಾವೀಗ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಸರ್? ಇಲ್ಲಿ ಪಾಯಿಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 3 ಫೀಟ್ ಡೆಪ್ತ್ ಇದು ಸಬ್ಬಲಲ್ಲಿ ಒಂದು 3 ಫೀಟ್ ಗುಂಡಿ ತೆಗಿತೀವಿ. ಓಕೆ. ಅದ್ರ ನೆಕ್ಸ್ಟ್ ನಮ್ಮ ಪ್ರೊಸೆಸ್ ರಾಡ್ಸ್ ಎಲ್ಲ ಹಾಕಿ ಎಸ್ಪಿಟಿ ಹಾಕಿ ಎಸ್ಪಿಟಿ ಮಾಡ್ತೀವಿ. ಸರ್ ಸಪೋಸ್ ಇದು ಹಾರ್ಡ್ ಇದೆ ಅಂತಂದ್ರೆ 3 ಫೀಟ್ ಹೋಗಕ್ಕೆ ಆಗಲ್ಲ ಅಂದ್ರೆ ಆ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ? ಆ ಟೈಮಲ್ಲಿ ಅದೆಷ್ಟು ಹೋಗುತ್ತೋ ಅಷ್ಟು ತಗೊಂಡು ಸಾಯಿಲ್ ಮಾತ್ರ ಕವರ್ಗೆ ಹಾಕೊಂಡು ಹೋಗ್ತೀವಿ. ಹೌದಾ ಸರ್? ಓಕೆ. ಸೊ ಈಗ ನೀವು ಆಲ್ರೆಡಿ ತಗೊಂಡು ಗಡಾರಿ ತಗೊಂಡು ಮಾಡ್ತಿದ್ದೀರಾ, ಸೊ ಓಪನ್ ಮಾಡ್ತಿದ್ದೀರಾ. ಈಗ ಸಪೋಸ್ ಈಗ 3 ಫೀಟ್ ಹೋಗೋಕ್ಕಾಗಲ್ಲ, 2 ಫೀಟ್ ಮಾತ್ರ ಹೋಗೋಕ್ಕಾಗುತ್ತೆ, 1.5 ಹೋಗುತ್ತೆ, ದಟ್ಸ್ ಆಲ್ಸೋ ಫೈನ್, ನೋ ಪ್ರಾಬ್ಲಮ್. ಹಾರ್ಡ್ನೆಸ್ ಬಂದಿರೋದ್ರಿಂದ ಅದನ್ನ ಅಲ್ಲೇ ಸ್ಟಾಪ್ ಮಾಡಿ ಮೇಲೆ ನೆಕ್ಸ್ಟ್ ನಿಮ್ಮದು ಪ್ರೋಸೆಸ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊತೀರಾ ಅಲ್ವಾ ಸರ್? ಓಕೆ. ಸೊ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಈಗ ಸಾಯಿಲ್ ಟೆಸ್ಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ಕಂಟಿನ್ಯೂ ಮಾಡೋಣ ಈ ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ಪು. ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಡಿಗ್ಗಿಂಗ್ ಫಸ್ಟ್ ಆ್ಯಂಡ್ ದೆನ್ ವಿಲ್ ಪ್ರೊಸೀಡ್ ವಿತ್ ದ ಪ್ರೋಸೆಸ್. ಸೊ ನೀವು ನೋಡ್ತಿರ್ಬೋದು, ಸೊ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಾಯಿಲ್ ಟೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ಸ್ ಎನ್ ಎಸೆನ್ಷಿಯಲ್ ಥಿಂಗ್. ಆ್ಯಕ್ಚುಲಿ ಇಟ್ ಈಸ್ ನಾಟ್ ವೇಸ್ಟ್ ಆಫ್ ಮನಿ, ಇಟ್ಸ್ ವರ್ತ್ ಸ್ಪೆಂಡಿಂಗ್ ಮನಿ ಆನ್ ಸಾಯಿಲ್ ಟೆಸ್ಟಿಂಗ್. ಏನಕ್ಕಂತಂದರೆ ಇಲ್ಲಿ ನಿಮಗೆ ಸಾಯಿಲ್ದು ಒಂದು ಟೈಟ್ನೆಸ್ಸು, ಒಂದು ಸ್ಟ್ರೆಂತ್ ಗೊತ್ತಾಗುತ್ತೆ. ಎರಡನೇದು, ನೀವು ಎಷ್ಟು ಡೆಪ್ತಾಗಿ ಅಗಿಬೇಕು ಮತ್ತು ನೀವು ಎಷ್ಟು ಡೆಪ್ತಾಗಿ ನೀವು ಫೌಂಡೇಶನ್ನ ಹಾಕಬೇಕು ಅಂತ ನಿಮ್ಗೆ ಅದೊಂದು ಗೊತ್ತಾಗುತ್ತೆ. ಮತ್ತು ಇಲ್ಲಿ ನೀವು ಯು ಕ್ಯಾನ್ ಮೆಷರ್ ಹೌ ಮೆನಿ ಸ್ಟೀಲ್ ರಾಡ್ಸ್ ಯು ಕ್ಯಾನ್ ಯೂಸ್. ಅದನ್ನೂ ನೀವು ರೆಡ್ಯೂಸ್ ಅಥವಾ ಇನ್ಕ್ರೀಸ್ ಮಾಡಬೇಕೋ ಬೇಡವೋ ಅಲ್ಲಿ ನಿಮಗೆ ಯೂಸ್ ಆಗುತ್ತೆ. ಸೊ ಆ ಒಂದು ರೀಸನಿಂದ ಸಾಯಿಲ್ ಟೆಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ವುಡ್ ಸಜೆಸ್ಟ್ ಎವ್ರಿಬಡಿ ಟು ಗೆಟ್ ಅ ಸಾಯಿಲ್ ಟೆಸ್ಟ್ ಡನ್ ಫಾರ್ ಯುವರ್ ವಾಟ್ಸ್ ಎವರ್ ದ ಪ್ರಾಜೆಕ್ಟ್ ಇಸ್. ಇದು ವೆದರ್ ಇಟ್ ಇಸ್ ಸ್ಮಾಲ್ ಆರ್ ಬಿಗ್, ಜಸ್ಟ್ ಗೋ ಹೆಡ್. ಸೊ ಇದನ್ನೀಗ ಇನ್ಸ್ಟಾಲ್ ಮಾಡಿದ್ದೀರಾ. ಸೊ ಏನಿದು, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ಬೋದಾ ಸರ್? ಇದಕ್ಕೆ ಹ್ಯಾಮರಿಂಗ್ ಅಂತಾರೆ, ವೆಯ್ಟ್ ಅಂತಾರೆ. ಓಕೆ. ಮಂಕಿ ವೆಯ್ಟು. ಇದನ್ನ ಹ್ಯಾಮರಿಂಗ್ ಮಾಡಿದ್ರೆ ಅದು ಎಸ್ಪಿಟಿ ಒಳಗೆ ಹೋಗ್ತಾ ಇರುತ್ತೆ. ಓಕೆ. ಸ್ಯಾಂಪಲ್ ಕಲೆಕ್ಟ್ ಆಗುತ್ತಾ ಇರುತ್ತೆ. ಓಕೆ. ಅದು ಕಲೆಕ್ಟ್ ಆದಮೇಲೆ ನೆಕ್ಸ್ಟ್ ಅದು ಹಾರ್ಡ್ ಸ್ಟಾರ್ಟ್ ಲೂಸ್ ಅಂತ ತೆಗೆದ್ಮೇಲೆ ಗೊತ್ತಾಗುತ್ತೆ. ಸರಿ, ಓಕೆ. ನಾವು ಈ ಪ್ರೊಸೆಸ್ನ ಸ್ಟಾರ್ಟ್ ಮಾಡೋಣ ಈಗ. ಲೆಟ್ಸ್ ಸ್ಟಾರ್ಟ್. ಸೊ ಇಷ್ಟು ಹೊಡೆದಿದ್ದೀರಲ್ಲ, ಸೊ ಇನ್ನು ಎಷ್ಟು ಡೆಪ್ತ್ ಹೋಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ನೋಡ್ಬೇಕು ಸರ್, ಅದು ಸಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸದ್ಯಕ್ಕೆ ಸಾಯಿಲ್ ಹೆಂಗಿದೆ? ಪರವಾಗಿಲ್ಲ, ಹೋಗುತ್ತಾ? ಇನ್ನ ಹೋಗುತ್ತೆ ಒಳಗಡೆ? ಇನ್ನೊಂದು ಸ್ವಲ್ಪ ಹೋಗ್ಬೋದು. ಈಗ ಎಷ್ಟು ಅಡಿ ಹೋಗಿದೆ ಒಳಗಡೆ? ಈಗ ಕರೆಕ್ಟಾಗಿ 2 ಮೀಟರ್ ಆಗಿದೆ. 2 ಮೀಟರ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ತೆಗೆದ್ಬಿಟ್ಟು ಸ್ಯಾಂಪಲ್ ರಿಮೂವ್ ಮಾಡ್ತೀವಿ. ಓಕೆ, ಫೈನ್. ಟೆಸ್ಟ್ ಮಾಡಿ. ಓಕೆ. ಸೊ ಈ ಮಾರ್ಕಿಂಗ್ ಏನಕ್ಕೆ ಇಂಪಾರ್ಟೆಂಟ್ ಇದು? ಎಷ್ಟು ಗ್ಲೌಸ್ ಹೋಗುತ್ತೆ ಅಂತ
ಎಷ್ಟು ಕ್ಲೋಸ್ ಹೋಗಿದೆ ಅಂತ ಗೊತ್ತಾಗುತ್ತೆ. 45 ಸೆಂಟಿಮೀಟರ್ ಆಗುತ್ತೆ. ಓಕೆ, 45 ಸೆಂಟಿಮೀಟರ್ ಎಷ್ಟು ಕ್ಲೋಸ್ ಹೋಗುತ್ತೆ. ಅಲ್ಲಿ